ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಕ್ಕಂತಹ ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವ ಅಂತೇಳಿ. ಒಂದು ದೆಹಲಿ ಮತ್ತು ಇನ್ನೊಂದು ಪುದುಚೇರಿ. ಹಾಗಾದ್ರ ಎರಡ ಕೇಂದ್ರಾಡಳಿತ ಪ್ರದೇಶಗಳು ಯಾಕೆ ಭಾಗವಹಿಸ್ತಾವಂದ್ರ, ಈ ಎರಡು ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭೆ ಕಂಡು ಬರ್ತದ. ಆ ವಿಧಾನಸಭೆಗೆ ಚುನಾಯಿತ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾರೆ. ಹಾಗಾದ್ರೆ ಸರ್, ಜಮ್ಮು ಕಾಶ್ಮೀರದಾಗೂ ಕೂಡ ವಿಧಾನಸಭೆ ಕಂಡು ಬರ್ತದಲ್ಲ, ಅವ್ರು ಯಾಕೆ ಭಾಗವಹಿಸುವುದಿಲ್ಲ ಅಂದ್ರ, ಇತ್ತೀಚೆಗೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶವಾಗಿರುವುದರಿಂದ ವಿಧಾನಸಭೆಯನ್ನ ಹೊಂದಿದ್ರು ಕೂಡ ನಾವು ರಾಷ್ಟ್ರಪತಿ ಚುನಾವಣೆಯಲ್ಲಿ ಅದು ಭಾಗವಹಿಸಬೇಕಾದ್ರ ಅದಕ್ಕೊಂದಿಷ್ಟು ತಿದ್ದುಪಡಿಯನ್ನ ಮಾಡಬೇಕಾಗ್ತದ. ಹೀಗಾಗಿ ಕೇವಲ ಇದು ಒಂದೇ ಕೇಂದ್ರಾಡಳಿತ ಪ್ರದೇಶ ಪ್ರಸ್ತುತವಾಗಿ ವಿಧಾನಸಭೆಯನ್ನ ಒಳಗೊಂಡಿರುವುದರಿಂದ ಅದಕ್ಕೆ ತಿದ್ದುಪಡಿಯನ್ನ ಮಾಡಲಾಗಿಲ್ಲ ಅಂತಕ್ಕಂಥದ್ದು. ಈ ಜಮ್ಮು ಕಾಶ್ಮೀರ ಏನೈತಿಲ್ಲ, ರಾಷ್ಟ್ರಪತಿ ಚುನಾವಣೆಯಲ್ಲಿ ವಿಧಾನಸಭೆಯನ್ನ ಹೊಂದಿದ್ರು ಸಹ ಏನಾಗಿಲ್ಲ, ಪ್ರಸ್ತುತವಾಗಿ ಭಾಗವಹಿಸುವುದಿಲ್ಲ ಅಂತಕ್ಕಂಥದ್ದು. ಕೇವಲ ದೆಹಲಿ ಮತ್ತು ಪುದುಚೇರಿ ಮಾತ್ರ ಏನಾಗ್ತಾವಂದ್ರ ರಾಷ್ಟ್ರಪತಿ ಚುನಾವಣೆಯಲ್ಲಿ ಭಾಗವಹಿಸ್ತಾವ. ಇದು ಒಂದು ವಿಶೇಷತೆ.